ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿಯ ಅಕ್ಟೋಬರ್ ತಿಂಗಳ ಒಂದು ಭವಿಷ್ಯ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಕನ್ಯಾ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲದಿಂದ ಕೂಡಿದೆ. ಯಾವ ರೀತಿಯಲ್ಲಿ ಶುಭ ಇದೆ, ಯಾವ ರೀತಿಯಲ್ಲಿ ಅಶುಭವಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋಗೊಂದು ಲೈಕನ್ನು ಕೊಡಿ, ಹಾಗೂ ಶೇರನ್ನು ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ತಪ್ಪದೇ ಎಲ್ಲರಿಗೂ ಕೂಡ ಶೇರನ್ನು ಮಾಡಿ. ನೋಡಿ, ವಿಶೇಷವಾಗಿ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡುತ್ತದೆ. ವೃತ್ತಿಯ ದೃಷ್ಟಿಕೋನದಿಂದ ಈ ತಿಂಗಳು ಬಹಳಷ್ಟು ರೀತಿಯಾದಂಥ ತೊಂದರೆಗಳು, ತಾಪತ್ರೆಗಳು ಎದುರಿಸುವಂತಹ ಸಾಧ್ಯತೆ ಇದೆ. ಅಂದರೆ ತಿಂಗಳ ಪ್ರಾರಂಭದಲ್ಲಿ ನೀವು ಬಹಳಷ್ಟು ರೀತಿಯಾದಂಥ ತೊಂದರೆಗಳನ್ನು ಎದುರಿಸ್ತಾ ಹೋಗ್ತೀರಾ. ಅಂದರೆ ಯಾವ ರೀತಿಯಲ್ಲಿ ತೊಂದರೆಯಪ್ಪ ಅಂತ ಹೇಳಿದ್ರೆ, ನೀವು ಸರ್ಕಾರಿ ವಲಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ವಿಶೇಷವಾಗಿ, ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಂಥವರಿಗೆ, ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಸೂಚನೆಯಪ್ಪ ಅಂತ ಹೇಳಿದ್ರೆ ಸರ್ಕಾರಿ ವಲಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ನೀವು ಭಾಳಷ್ಟು ದಕ್ಷತೆಯಿಂದ ವೃತ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೀರ. ಓಕೆನಾ? ಆ ವೃತ್ತಿಯಲ್ಲಿ ನಿಮಗೆ ಏನಾದರೂ ಒಂದು ರೀತಿಯಲ್ಲಿ ತೊಂದರೆಗಳನ್ನು ಮಾಡಿ, ನಿಮಗೆ ಯಾವುದಾದ್ರೂ ಒಂದರ ಮೇಲೆ ಸಮಸ್ಯೆಯನ್ನು ಮಾಡಲಿಕ್ಕೆ ಅಂತಲೇ ಹೇಳಿ ಸುತ್ತಲೂ ಜನಗಳು ನಿಮಗೆ ಕಾಯ್ತಾ ಇರ್ತಾರೆ. ಹೇಗೆ ಅಂದರೆ, ಒಂದು ಬಕಪಕ್ಷಿ ಅಂತ ಹೇಳ್ತಾರಲ್ಲ, ಹಾಗೆ ಆ ಬಕಪಕ್ಷಿಗಳ ಥರ ನಿಮಗೆ ಸುತ್ತಲೂ ನಿಮ್ಮ ದಕ್ಷ ಕೆಲಸಕ್ಕೆ ಸಾಕಷ್ಟು ರೀತಿಯಾದಂಥ ತೊಂದರೆಗಳನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ. ಆದರೆ ನೋಡಿ, ನಿಮಗೆ ಭಗವಂತ ಅನ್ನೋದು ಸತ್ಯಕ್ಕೆ ಸಾವಿಲ್ಲ ಅನ್ನೋದು ಇದಕ್ಕೆ. ಆದರೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಸಹಾಯ ಕೂಡ ದೊರೆಯುತ್ತದೆ. ನಿಮ್ಮ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಲಾಭವೂ ಕೂಡ ಆಗುವಂಥ ಸಾಧ್ಯತೆ ಇದೆ. ಮತ್ತು ನೀವು ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ತಿರಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಕಷ್ಟ ಕಾರ್ಪಣ್ಯಗಳು ಎದುರಾಗುವಂಥ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ನೀವು ವೃತ್ತಿ ಜೀವನದಲ್ಲಿರ್ತಕ್ಕಂಥವರು ಎಚ್ಚರಿಕೆಯಿಂದ ಇರಿ. ಇನ್ನು ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೀವು ವ್ಯಾಪಾರಸ್ಥರಾಗಿದ್ದರೆ ನೀವು ಈ ಒಂದು ತಿಂಗಳಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನೀವು ಬಹಳಷ್ಟು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತೀರ. ಆ ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತಿರೋ ನಿಮಗೆ ಅಷ್ಟೇ ಲಾಭವೂ ಕೂಡ ಇದೆ. ಮತ್ತು ಕಠಿಣವಾದಂಥ ಪರಿಶ್ರಮವನ್ನು ಕೂಡ ಹಾಕುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ವ್ಯಾಪಾರಿಗಳು ಕೂಡ ಅಷ್ಟೇ ತಿಂಗಳ ಪ್ರಾರಂಭದಲ್ಲಿ ಒಂದಷ್ಟು ರೀತಿಯಲ್ಲಿ ಎಚ್ಚರಿಕೆಯಿಂದ ವಹಿಸಬೇಕಾಗತ್ತೆ. ಆಯಿತಾ? ತಿಂಗಳ ಮಧ್ಯ ಅಂದರೆ 10ನೇ ತಾರೀಕು ಆದ ನಂತರ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನೀವು ಬಹಳಷ್ಟು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿ ಆ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸ್ತೀರಾ. ಮತ್ತು ನಿಮ್ಮ ಉದ್ಯಮದ ಜೀವನವು ಕೂಡ ಭಾಳಷ್ಟು ವೇಗವಾಗಿ ಇರುವಂಥ ಸಾಧ್ಯತೆಯೂ ಕೂಡ ಇದೆ. ಕೆಲವು ಹೊಸ ಉದ್ಯಮಗಳು, ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡುವಂಥ ವ್ಯಕ್ತಿಗಳಿಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಸ್ವಲ್ಪ ಈ ತಿಂಗಳುಗಳು ಬಹಳಷ್ಟು ಸವಾಲುಗಳಿಂದ ತುಂಬಿಕೊಂಡಿರುತ್ತದೆ. ನಾನಾ ರೀತಿಯಾದಂಥ ಸವಾಲುಗಳು ತುಂಬಿರುತ್ತದೆ. ಅದರಂತೆ ನಿಮಗೆ ತಿಂಗಳ ಮಧ್ಯದಲ್ಲಿ ಉತ್ತಮವಾದಂಥ ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಕೌಟುಂಬಿಕ ಜೀವನವು ಕೂಡ, ಸಮಯವು ಕೂಡ ಸ್ವಲ್ಪ ಏರಿಳಿತಗಳು ಬರುವಂಥ ಸಾಧ್ಯತೆ ಇದೆ. ಅಂದರೆ ಮಕ್ಕಳೊಟ್ಟಿಗೆ, ಪತ್ನಿಯೊಟ್ಟಿಗೆ ನೀವು ಸಮಯವನ್ನು ಅಷ್ಟು ಕೊಡೋದಿಲ್ಲ. ಓಕೆನಾ? ಸಮಯವನ್ನು ಅಷ್ಟು ಕೊಡೋದಿಲ್ಲ. ಹಾಗಾಗಿ ಅದರಿಂದ ಸ್ವಲ್ಪ ತೊಂದರೆಗಳು ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ಈ ತಿಂಗಳಿನಲ್ಲಿ ಶುಕ್ರ ಇರೋದರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಇರತಕ್ಕಂಥದ್ದು, ನೆಮ್ಮದಿಯ ವಾತಾವರಣವು ಕೂಡ ಇರುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಅನಾನುಕೂಲಗಳು ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರೇಮ ಜೀವನಕ್ಕೆ ಸ್ವಲ್ಪ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಿಸುವಂಥ ಸಾಧ್ಯತೆ ಇದೆ. ಮತ್ತು ಸ್ವಲ್ಪ ಕಷ್ಟಗಳು ಎದುರಿಸುವಂಥ ಸಾಧ್ಯತೆಯೂ ಕೂಡ ಇದೆ. ಅಂದರೆ ನಿಮ್ಮ ಪ್ರೀತಿಸಿದವರು ನಿಮ್ಮಿಂದ ದೂರ ಆಗುವಂಥ ಒಂದು ಸಂದರ್ಭಗಳು ಬರುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವೇನಾದರೂ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದರೆ ಈ ತಿಂಗಳಿನಲ್ಲಿ ಸ್ವಲ್ಪ
ಸ್ವಲ್ಪ ತೊಂದರೆಗಳನ್ನು ಎದುರಿಸುವಂಥ ಸಾಧ್ಯತೆ ಇದೆ. ಆ ತೊಂದರೆಗಳನ್ನು ಮೀರಿ ಹೋದ್ರೇ ನಿಮಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ತಿಂಗಳ ಮಧ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣ್ತೀರ. ತಿಂಗಳ ಪ್ರಾರಂಭದಲ್ಲಿ ಅನಾನುಕೂಲಗಳು ಇರ್ತಕ್ಕಂಥದ್ದು. ಓಕೆನಾ? ಇಷ್ಟು ಈ ವೈವಾಹಿಕ ಜೀವನ ಆಯಿತು. ಮತ್ತು ಇನ್ನು ವಿಶೇಷವಾಗಿ ನೋಡೋದಾದರೆ ಆರ್ಥಿಕ ಸ್ಥಿತಿಗಳಿಗೆ ಕೂಡ ಅಷ್ಟೇ. ಈ ತಿಂಗಳಿನಲ್ಲಿ ತಿಂಗಳ ಪ್ರಾರಂಭದಲ್ಲಿ ನಾನಾ ರೀತಿಯಾದಂಥ ಕಷ್ಟಗಳನ್ನು ಎದುರಿಸುವಂಥ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಲೋನ್ಸ್ನ ರೀಪೇಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಆಗ್ಬೋದು, ಮತ್ತು EMIಗಳನ್ನು ಮಾಡಲಿಕ್ಕೆ ಸ್ವಲ್ಪ ಡಿಲೇ ಆಗ್ಬೋದು. ಅಂದರೆ ಆ ವ್ಯಾಪಾರ ವ್ಯವಹಾರದಲ್ಲಿ ತಿಂಗಳ ಮಧ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸುವಂಥ ಸಾಧ್ಯತೆಯು ಕೂಡ ಇದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ತಿಂಗಳು ನಿಮಗೆ ಆರೋಗ್ಯ ಅಂತೂ ಬಹಳ ಪರ್ಫೆಕ್ಟ್ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಾತಿಲ್ಲ. ಹಾಗಾಗಿ ಆರೋಗ್ಯ ಮಾತ್ರ ಭಾಳಷ್ಟು ರೀತಿಯಾದಂಥ ಚೆನ್ನಾಗಿರ್ತದೆ. ನಿಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಬರೋದಿಲ್ಲ. ಓಕೆನಾ? ನಿಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬರೋದಿಲ್ಲ. ಅಂದರೆ ಹಿಂದೆ ಇದ್ದಂಥ ಒಂದು ಆರೋಗ್ಯದ ಸಮಸ್ಯೆ ಏನಿದೆಯಲ್ಲ, ಆ ಆರೋಗ್ಯದ ಸಮಸ್ಯೆ ಎಲ್ಲವೂ ಕೂಡ ನಿಮಗೆ ಮುಕ್ತಿಯನ್ನು ಕಂಡು ಅದರಿಂದ ನಿಮಗೆ ಒಂದು ಒಳ್ಳೆಯ ಹೊಸ ಜೀವನಕ್ಕೆ ಕಾಲಿಡುವಂಥ ಒಂದು ಸಂದರ್ಭಗಳು ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಗುರುಗಳೇ, ಇಷ್ಟೆಲ್ಲ ಸಮಸ್ಯೆಗಳನ್ನು ಹೇಳಿದರೆ ಇದಕ್ಕೊಂದು ಪರಿಹಾರ ಹೇಳಿಯಪ್ಪ ಅಂತ ಹೇಳಿದರೆ, ನೋಡಿ, ನಿಮಗೆ ವಿಶೇಷವಾಗಿ ನಿಮಗೆ ಪಚ್ಚೆಯ ರತ್ನವನ್ನು ನೀವು ಉಂಗುರದ ಬೆರಳಿಗೆ ಧರಿಸ್ಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಅದು ಕೂಡ ನೀವು ಬುಧವಾರದ ದಿನ ಅದನ್ನು ಧಾರಣೆಯನ್ನು ಮಾಡಬೇಕು. ಆ ಬುಧವಾರದ ದಿನ ನೀವು ಧಾರಣೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ. ಹಾಗಾಗಿ ಈ ಒಂದು ಪರಿಹಾರ ಅದು ಕೂಡ ಬುಧವಾರ ದಿನವೇ ಧರಿಸಬೇಕು. ಅದೆಲ್ಲ ಹಾಲಿನಲ್ಲಿ ತೊಳೆದುಬಿಟ್ಟು ನಂತರ ನೀವು ಆ ನೀರಿನಲ್ಲಿ ತೊಳೆದು, ಮೊದಲು ಹಾಲಿನಲ್ಲಿ ತೊಳೆದು, ನಂತರ ನೀರಿನಲ್ಲಿ ತೊಳೆದು, ನಂತರ ಅರಿಶಿಣದಲ್ಲಿ ತೊಳೆದು, ನಂತರ ಕೆಂಪು ಕುಂಕುಮದಲ್ಲಿ ತೊಳೆದು, ನಂತರ ಅದನ್ನು ಪೂಜೆಯನ್ನು ಮಾಡಿ ಧಾರಣೆಯನ್ನು ಮಾಡಿದರೆ ನಿಮಗೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಕನ್ಯಾ ರಾಶಿಯ ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.